ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇಟ್ಸ್ ಮೀ ಕೃತಿಕಾ. ನಾನು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಒಂದು ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿಸ್ಕೊಂಡು ನಾನು ನನ್ನ ಫ್ರೆಂಡ್ಸು ಇವತ್ತು ನವೆಂಬರ್ 20 ಅಂತಾರಾಷ್ಟ್ರೀಯ ಟ್ರಾನ್ಸ್ಜೆಂಡರ್ ಸ್ಮರಣಾರ್ಥ ದಿನವನ್ನು ಸೆಲೆಬ್ರೇಟ್ ಮಾಡೋದಕ್ಕೆ ಹೋದ್ವಿ. ಇನ್ಫ್ಯಾಂಟ್ರಿ ರೋಡ್ ALF ಆಫೀಸ್ನಲ್ಲಿ ನಾವು ಟ್ರಾನ್ಸ್ಜೆಂಡರ್ಸ್ ರಿಮೆಂಬರ್ಸ್ ಡೇನ ಸೆಲೆಬ್ರೇಟ್ ಮಾಡ್ತೀವಿ. ಪ್ರತಿಯೊಬ್ಬರು ಕ್ಯಾಂಡಲ್ ಲೈಟ್ನ ಹಚ್ಚೋ ಮುಖಾಂತರ ಪ್ರತಿಯೊಬ್ಬ ಟ್ರಾನ್ಸ್ಜೆಂಡರ್ಸ್ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಕೋರುವ ಮೂಲಕ ಸೆಲೆಬ್ರೇಟ್ನ ಮಾಡ್ತೀವಿ. ಆಮೇಲೆ ಯಾರೆಲ್ಲ ಟ್ರಾನ್ಸ್ಜೆಂಡರ್ಸು ಸಾವನ್ನಪ್ಪಿರ್ತಾರೋ, ಹಲವಾರು ಕಾರಣಗಳಿಂದ ಸಾವನ್ನಪ್ಪಿರ್ತಾರೋ, ಅವರ ಒಂದು ಅಮೂಲ್ಯವಾದ ದಿನಗಳನ್ನು ನೆನೆಸ್ಕೊಂಡು ನಾವು ಈ ಒಂದು ಕಾರ್ಯವನ್ನು ಮಾಡಿರ್ತೀವಿ. ತುಂಬ ಕಾರಣಗಳಿಂದ ಟ್ರಾನ್ಸ್ಜೆಂಡರ್ಸ್ ಸಮಾಜದಿಂದ ಹೊರಗಡೆ ಹಾಕಿರ್ತಾರೆ ಅಥವಾ ಕುಟುಂಬದಿಂದ ಹೊರಗಡೆ ಹಾಕಿರ್ತಾರೆ, ಒಂಟಿತನನ ಫೇಸ್ ಮಾಡ್ತಾ ಇರ್ತಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ತುಂಬ ಜನ ಟ್ರಾನ್ಸ್ಜೆಂಡರ್ ಸಮುದಾಯದವರು ಏನು ಮಾಡ್ತಾರೆ, ಸೂಸೈಡ್ಗಳನ್ನು ಮಾಡ್ಕೊಂಡಿರೋದಾಗಿರ್ಬೋದು, ಲೈಫ್ ಪಾರ್ಟ್ನರು ಮೋಸ ಮಾಡಿದ್ದಾನೆ ಅಂತ ಸೂಸೈಡ್ಗಳು, ಈ ಥರ ತುಂಬ ರೀತಿಯಲ್ಲಿ ಸಾವನ್ನು ಅಪ್ಪಿರ್ತಾರೆ. ಸೊ ಅದಕ್ಕೆ ನಾವು ಸೆಲೆಬ್ರೇಟ್ ಮಾಡಿ ಅವರ ಒಂದು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ನಾವೆಲ್ಲ ಸೇರಿ, ನಮ್ಮ ಒಂದು ಸ್ನೇಹಿತರೆಲ್ಲ ಸೇರಿ ಸೆಲೆಬ್ರೇಟ್ ಮಾಡಿದ್ವಿ. ಮೆಂಬರ್ಸ್ ಡೇ ಮುಗಿಸ್ಕೊಂಡು ಸ್ವಲ್ಪ ಕಾಫಿ ಕುಡಿದು ಮನೆ ಕಡೆ ಹೊರಟೆ ನನ್ನ ಪ್ರಯಾಣ. ಸೊ ಮನೆಗೆ ಮೆಟ್ರೋದಲ್ಲಿ ಬೇಗ ಬಂದು 8:30ಗೆ ಮನೆಗೆ ಸೇರಿದೆ. ಸಬ್ಸ್ಕ್ರೈಬ್